ನನ್ನನ್ನು ರಾಯಚೂರು ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲು ಕಾರಣೀಭೂತರಾದ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು, ಪದಾಧಿಕಾರಿಗಳು, ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳು. ನಿಮ್ಮ ತಿರುಮಲ ಹೋಂಡಾ ಅರ್ಪಿಸುತ್ತಿದೆ ಮೆಗಾ ಸಮ್ಮರ್ ಆಫರ್ ನಲ್ಲಿ ಡಿಸ್ಕೌಂಟ್ಗಳ ಸುರಿಮಳೆ. ನಿಮ್ಮ ಕನಸಿನ ಬೈಕ್ಗಳ ಮೇಲೆ ಅತ್ಯಾಕರ್ಷಕ ಡಿಸ್ಕೌಂಟ್. ಕನಕದುರ್ಗ ಟ್ರೇಡ್ ಫೇರ್ ತಾಜ್ ಮಹಲ್ ಎಕ್ಸಿಬಿಷನ್. ಸತ್ಯ ಅವರ ಆಯೋಜನೆಯ ಕನಕದುರ್ಗ ಟ್ರೇಡ್ ಫೇರ್ ಎಕ್ಸಿಬಿಷನ್ ಈಗ ಹೊಸ ರೂಪದಲ್ಲಿ ತಾಜ್ ಮಹಲ್ ಕೆಂಪುಕೋಟೆ ಮಾದರಿಯಲ್ಲಿ ರಾಯಚೂರಿನಲ್ಲಿ ಪ್ರಾರಂಭವಾಗಿದೆ. ಕುಟುಂಬದ ಮನೋರಂಜನೆಗೆ ಇದು ಪರಿಪೂರ್ಣ ಸ್ಥಳ. ಜಾಯಿಂಟ್ ವೀಲ್, ಕೊಲಂಬಸ್, ಬ್ರೇಕ್ ಡ್ಯಾನ್ಸ್, ಮಕ್ಕಳ ಬೈಕ್ ರೈಡ್, ಡ್ರ್ಯಾಗನ್ ಟ್ರೈನ್, ವಾಟರ್ ಬೋಟ್, ಮಕ್ಕಳಿಗೆ ಖುಷಿಯ ವಾತಾವರಣ. ರಾಯಚೂರಿನಲ್ಲಿ ಅತಿ ಶೀಘ್ರದಲ್ಲೇ ಆನ್ಲೈನ್ ಕ್ಯಾಬ್ ಸೇವೆ ಪ್ರಾರಂಭ. ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಟೋ ಕ್ಯಾಬ್ ಸೇವೆ ಪ್ರಾರಂಭ. ಬುಕ್ ಮಾಡಿದವರಿಗೆ ಸರಿಯಾದ ಸಮಯ, ಸೂಕ್ತ ದರದಲ್ಲಿ ಸುರಕ್ಷಿತ ಪ್ರಯಾಣದ ವ್ಯವಸ್ಥೆ, ಆಟೋ ಕ್ಯಾಬ್ ಸೇವೆ ಲಭ್ಯ. ನಮಸ್ಕಾರ, ಮೆಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ವಕ್ಫ್ ಕಾಯ್ದೆ ಜಾರಿಗೆ ವಿರೋಧಿಸಿ ಪ್ರತಿಭಟನೆ, ಕೇಂದ್ರ ಸರ್ಕಾರದ ನಡೆಗೆ ವಿರೋಧ. ನಗರದಲ್ಲಿ ಮಳೆಗೆ ರಸ್ತೆಯಲ್ಲಿ ಹರಿದ ಚರಂಡಿ ನೀರು, ಸಾರ್ವಜನಿಕರ ಹಿಡಿಶಾಪ. ಸಿಡಿಲು ಬಡಿದು ಮೃತಪಟ್ಟ ಉಡುಂಕಲ್ ಮರ್ಚೆಟಾಳ್ ಗ್ರಾಮದ ಕುಟುಂಬಗಳಿಗೆ ದತ್ತಲ್ ಬಸನಗೌಡ ಪರಿಹಾರ ವಿತರಣೆ. ಎಲ್ಬಿಎಸ್ ನಗರದಲ್ಲಿ ಉಚಿತ ಆರೋಗ್ಯ ಶಿಬಿರ, ಜನರ ಆರೋಗ್ಯ ತಪಾಸಣೆ. ರಿಮ್ಸ್ ಆಸ್ಪತ್ರೆಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಗೆ ಆಗ್ರಹಿಸಿ ಮನವಿ. ಮತ್ತು ಚಿಕ್ಕಸುಗೂರಿನಲ್ಲಿ ನೇಪಾಳ ಮೂಲದ ವ್ಯಕ್ತಿ ನೇಣಿಗೆ ಬಲಿ. ಈಗ ವಾರ್ತೆಗಳ ವಿವರ. ವಕ್ಫ್ ತಿದ್ದುಪಡಿ ಮಸೂದೆ ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ವಕ್ಫ್ ಬಚಾವ್ ಆಂದೋಲನ ಕಮಿಟಿ ವತಿಯಿಂದ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನಾಕಾರರು ವಕ್ಫ್ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ವಿವಿಧ ರೀತಿಯ ಭಿತ್ತಿಪತ್ರಗಳನ್ನು ಪ್ರದರ್ಶಿಸಿದರು. ಈ ಕಾಯ್ದೆ ಸಾಂವಿಧಾನಿಕ ಆಕ್ರಮಣ, ನ್ಯಾಯಕ್ಕಾಗಿ ಹೋರಾಟ, ವಕ್ಫ್ ಆಸ್ತಿ ಕಾಪಾಡೋಣ, ಸಂವಿಧಾನ ರಕ್ಷಿಸಿ, ವಕ್ಫ್ ರಾಜಕೀಯಗೊಳಿಸದಿರಿ, ಸಂವಿಧಾನ ವಿರೋಧಿ ಕಾಯ್ದೆಯನ್ನು ಹಿಂಪಡೆಯಿರಿ, ಸಂವಿಧಾನ ವಿರೋಧಿ ವಕ್ಫ್ ಮಸೂದೆ ವಾಪಸ್ಸಾಗಲಿ ಎಂದು ಘೋಷಣೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ಡಾಕ್ಟರ್ ರಜಾಕ್ ಉಸ್ತಾದ್, ಅಸ್ಲಾಂ ಪಾಷಾ, ಮೌಲಾನಾ ರಫೀಕ್, ಫರೀದ್ ಖಾನ್ ಮಾತನಾಡಿದರು. ಲೋಕಸಭೆ ಮತ್ತು ರಾಜ್ಯಸಭೆಯು ವಕ್ಫ್ ತಿದ್ದುಪಡಿ ಕಾಯ್ದೆ 2025 ಅಂಗೀಕರಿಸಿದ್ದು ಇದು ಸಂಪೂರ್ಣವಾಗಿ ತಪ್ಪಾಗಿದೆ ಮತ್ತು ಭಾರತದ ಸಂವಿಧಾನಕ್ಕೆ ವಿರುದ್ಧವಾಗಿದೆ ಎಂದರು. ವಕ್ಫ್ ತಿದ್ದುಪಡಿ ಕಾಯ್ದೆ ಸಂವಿಧಾನದ 26ನೇ ವಿಧಿಯು ಧಾರ್ಮಿಕ ಪಂಗಡಗಳಿಗೆ ಧರ್ಮದ ವಿಷಯದಲ್ಲಿ ತಮ್ಮದೇ ಆದ ವ್ಯವಹಾರಗಳನ್ನು ನಿರ್ವಹಿಸುವ ಹಕ್ಕನ್ನು ನೀಡುತ್ತದೆ ಎಂಬುದಕ್ಕೆ ಸಂಪೂರ್ಣ ವಿರೋಧವಾಗಿದೆ. ವಕ್ಫ್ ತಿದ್ದುಪಡಿ ಕಾಯ್ದೆಯ ಉಳಿದ ಭಾಗವು ವಕ್ಫ್ ಆಸ್ತಿಯ ಗ್ರಹಿಕೆ ಮತ್ತು ನಿರ್ವಹಣೆಯನ್ನು ಬದಲಾಯಿಸಬಹುದಾದ ಈ ಹಕ್ಕಿನ ಉಲ್ಲಂಘನೆಯಾಗಿದೆ ಎಂದರು. ವಕ್ಫ್ ಮಂಡಳಿಯ ಅಧಿಕಾರವನ್ನು ದುರ್ಬಲಗೊಳಿಸುತ್ತಿರುವುದನ್ನು ಪೂರ್ಣಗೊಳಿಸುತ್ತದೆ ಮತ್ತು ಅದೇ ಸಮಯದಲ್ಲಿ ಅತಿಕ್ರಮಣಕಾರರು, ಭೂಗಳ್ಳರು ಮತ್ತು ಅಕ್ರಮಗಳನ್ನು ಮುಂದುವರಿಸಲು ಸಜ್ಜುಗೊಳಿಸಲಾಗುತ್ತಿದೆ. ಸರ್ಕಾರ ಕೂಡಲೇ ಸಂವಿಧಾನ ವಿರೋಧಿಯಾದ ವಕ್ಫ್ ತಿದ್ದುಪಡಿ ಕಾಯ್ದೆ ಹಿಂಪಡೆಯಬೇಕು ಎಂದು ಒತ್ತಾಯಿಸಿದರು. पूरी कब्जा करेंगे हम, पूरी जो वक्फ हुआ है। आपको याद होगा हिंदुस्तान के इतिहास में कभी संविधान विरोधी वक्फ तिद्दुपಡಿ ಮಸೂದೆ वापस ಆಗಲೇಬೇಕು. मैं 2 मिनट में रायचूर के आवाम जिंदाबाद, जज़ाकल्लाह खैर। ये दो ही इस देश में जा रहा है. मैं भलाई की फिक्र तो दूर, सिर्फ मुसलमानों के बुराई करने में आप लगे तो लगे. जयपुर का इश्यू था, वो भी झूठ बोले. ये लोग चाहते हैं, आप सियासत करना चाहते हैं. हमारे में आप में इतना ही फर्क है. वापिस जाएगा. नहीं सुनिए थोड़ा मुसलमानों के ऊपर उनका एक दबाव बनाने जा रही है और इस हिंदुस्तान के नरेंद्र मोदी जी
आपको हम अपील करते हैं, जब से मिलत की फिक्र करने वाले सारे है, क्योंकि ये अनकॉन्स्टिट्यूशनल है। 2 से 3 मिनट में अपनी बात रखनी चाहिए। 2 से 3 मिनट रहेंगे। और अब जो इलेक्शन चल रहा है, इलेक्शन ದೇಶದಲ್ಲಿ ವಕ್ಫ್ ತಿದ್ದುಪಡಿ ಕಾಯ್ದೆ 2025 ರಾತ್ರೋರಾತ್ರಿ ಚರ್ಚೆ ಮಾಡಿ ಜಾರಿ ಮಾಡಿರ್ತಕ್ಕಂಥದ್ದನ್ನು, ಅದು ಈ ದೇಶದ ವಕ್ಫ್ ಆಸ್ತಿಗಳ ರಕ್ಷಣೆಯ ವಿರುದ್ಧ, ಮುಸ್ಲಿಮರ ಹಿತದ ವಿರುದ್ಧ, ಕಾನೂನು ಮತ್ತು ಸಂವಿಧಾನದ ಹಲವಾರು ಅಂಶಗಳ ವಿರುದ್ಧ ಈ ಕಾನೂನನ್ನು ಜಾರಿಗೊಳಿಸಲಾಗಿದೆ. ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ, ವಿರೋಧಿಸ್ತೇವೆ. ನಾವು ಆಗ್ರಹ ಮಾಡ್ತೇವೆ ಕೇಂದ್ರ ಸರ್ಕಾರಕ್ಕೆ, ನಿಮ್ಮ ತಪ್ಪುಗಳನ್ನು ಮುಚ್ಚಲಿಕ್ಕೆ, ನಿಮ್ಮ ವೈಫಲ್ಯಗಳನ್ನು ಮುಚ್ಚಲಿಕ್ಕೆ ನೀವು ಮುಸ್ಲಿಮರ ವಿರುದ್ಧ ಈ ರೀತಿ ಕಾನೂನುಗಳನ್ನು ತರೋದ್ರ ಮೂಲಕ ನಿಮ್ಮ ತಪ್ಪುಗಳನ್ನು ಮುಚ್ಚಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ. ಅದು ಯಾವುದೇ ಕಾರಣಕ್ಕೂ ಒಪ್ತಕ್ಕಂಥದ್ದಲ್ಲ. ನಾವು ತೀವ್ರವಾಗಿ ಇದನ್ನು ಖಂಡಿಸ್ತೇವೆ. ನಾವು ಆಗ್ರಹ ಮಾಡ್ತೇವೆ, ನೀವು ಈ ವಕ್ಫ್ ತಿದ್ದುಪಡಿ ಕಾಯ್ದೆ 2025 ವಾಪಸ್ ತೆಗೆದುಕೊಳ್ಳಲೇಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ ದೇಶಾದ್ಯಂತ ಮುಂದುವರಿತದೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಶಾಂತಿಯುತವಾಗಿ ಇಲ್ಲಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ, ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ಆ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿ ಇವತ್ತಿನ ಪ್ರತಿಭಟನೆಯನ್ನು ಮುಕ್ತಾಯಗೊಳಿಸ್ತೇವೆ. ಬಟ್ ನಿರಂತರವಾಗಿ ರಾಯಚೂರು ನಗರದಲ್ಲಿ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ನ ನಿರ್ದೇಶನದಂತೆ ಇಡೀ ದೇಶಾದ್ಯಂತ ಕಳೆದ 15 ದಿನಗಳಿಂದ ಇಡೀ ದೇಶಾದ್ಯಂತ ನಮ್ಮ ಮುಸ್ಲಿಂ ಬಾಂಧವರು ದೇಶಾದ್ಯಂತ ಧರಣಿ ಹೋರಾಟಗಳ ಮುಖಾಂತರ ಧರಣಿ ಸತ್ಯಾಗ್ರಹ ನಡೆಸ್ತಾ ಇದ್ದಾರೆ. ಅದೇ ರೀತಿ ಇವತ್ತು ರಾಯಚೂರು ನಗರದಲ್ಲಿ ನಾವು ಕೂಡ ನಮ್ಮ ರಾಯಚೂರು ನಗರದಲ್ಲಿ ವಕ್ಫ್ ಬಚಾವ್ ಆಂದೋಲನ ಸಮಿತಿ ಮುಖಾಂತರ ಮತ್ತು ರಾಯಚೂರು ನಗರದ ಎಲ್ಲ ನಮ್ಮ ಯುವಕರು ಸಾರ್ವಜನಿಕರು ಜೊತೆಗೂಡಿ ಇವತ್ತು ಈ ಕರಾಳ ಕಾನೂನಾದಂಥ ವಕ್ಫ್ ತಿದ್ದುಪಡಿ ಕಾಯ್ದೆಯ ಮಸೂದೆ ವಿರುದ್ಧ ನಾವು ಇವತ್ತು ಈ ಟಿಪ್ಪು ಸುಲ್ತಾನ್ ಗಾರ್ಡನ್ನಲ್ಲಿ ಒಂದು ಪ್ರತಿಭಟನೆ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಅದೇ ರೀತಿ ನಾವು ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ರಾಯಚೂರು ನಗರದಲ್ಲಿ ಒಂದು ಸುಮಾರು 20,000 ಜನಸಂಖ್ಯೆಯೊಂದಿಗೆ ಒಂದು ಮೆರವಣಿಗೆ ಮುಖಾಂತರ ನಾವು ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಆದರೆ ಸುಪ್ರೀಂ ಕೋರ್ಟ್ನ ಒಂದು ಏನು ಮೊನ್ನೆ ಸ್ಟೇ ಸಿಕ್ಕಿತ್ತು ಆ ಕರಾಳ ಕಾನೂನ ಮಸೂದೆಯ ವಿರುದ್ಧ, ಹಾಗಾಗಿ ನಮ್ಮ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ನಿರ್ದೇಶನದಂತೆ ನಾವು ಮೆರವಣಿಗೆಯನ್ನು ಸ್ಥಗಿತಗೊಳಿಸಿ ಒಂದು ಶಾಂತ ರೀತಿಯಿಂದ ಇವತ್ತು ಟಿಪ್ಪು ಸುಲ್ತಾನ್ ಗಾರ್ಡನ್ನಲ್ಲಿ ಒಂದು ಶಾಂತ ರೀತಿಯಿಂದ ನಾವೆಲ್ಲ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಈ ಕರಾಳ ಕಾನೂನನ್ನು ನಮ್ಮ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ನಾವು ಭಾಳ ಒಂದು ಗಟ್ಟಿಯಾಗಿ ವಿರೋಧವನ್ನು ಮಾಡಿ ಮುಂದೆ ಕೂಡ ಈ ಕಾನೂನನ್ನು ಕೇಂದ್ರ ಸರ್ಕಾರ ಇಡೀ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಹಿಂಪಡಿಬೇಕು. ಆ ಹಿಂಪಡೆಯವರೆಗೂ ನಾವು ಇಡೀ ದೇಶಾದ್ಯಂತ ಮತ್ತು ರಾಯಚೂರು ನಗರದಲ್ಲಿ ನಾವು ಈ ಕಾನೂನು ಹಿಂಪಡೆಯವರೆಗೂ ಅನೇಕ ರೀತಿಯಲ್ಲಿ ಹೋರಾಟವನ್ನು ಮುಂದುವರಿಸಲಿಕ್ಕೆ ಬಯಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಮುಸ್ಲಿಂ ಸಮಾಜದ ಹಿರಿಯ ಮುಖಂಡರಾದ ಮೊಹಮ್ಮದ್ ಶಾಲಂ, ಮೌಲಾನಾ ಮೊಹಮ್ಮದ್ ಫಾರೂಕ್, ಸಾಜಿದ್ ಸಮೀರ್, ಅಬ್ದುಲ್ ಕರೀಂ, ಅಕ್ಬರ್ ಹುಸೇನ್ ನಾಗುಂಡಿ, ಫರೀದ್ ಖಾನ್, ಎಂಕೆ ಬಾಬರ್, ಮೊಹಮ್ಮದ್ ತೆರಾಜ್, ಮೌಲಾನಾ ರಫೀಕ್ ಸಾಬ್, ಸೈಯದ್ ಅಶ್ರಫ್ ರಜಾ, ಅಮ್ರಾಜ್, ಯೂಸುಫ್ ಖಾನ್, ಸೈಯದ್ ಅಕ್ಬರ್ ಪಾಷಾ, ಅಸೀಮುದ್ದೀನ್ ಅಖ್ತರ್, ಸೈಯದ್ ಮಾಸೂಮ್, ಶಿವಕುಮಾರ್ ಮ್ಯಾಗಳ್ಮನಿ, ಸೈಯದ್ ಮೋಶಿನ್ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಮುಸ್ಲಿಂ ಸಮುದಾಯದ ಮುಖಂಡರು ಭಾಗವಹಿಸಿದ್ದರು. ನಗರದಲ್ಲಿ ಶುಕ್ರವಾರ ಸಂಜೆ ಸುರಿದ ಮಳೆಯಿಂದಾಗಿ ಹಲವೆಡೆ ಚರಂಡಿಗಳು ಹೂಳಿನಿಂದ ತುಂಬಿ ಜಾಮ್ ಆಗಿ ರಸ್ತೆಗಳ ಮೇಲೆ ಗಲೀಜು ನೀರು ಹರಿದು ಸಾರ್ವಜನಿಕರ ಓಡಾಟಕ್ಕೆ ತೊಂದರೆ ಉಂಟಾಯಿತು. ಏಕಾಏಕಿ ಸುರಿದ ಮಳೆಗೆ ಚರಂಡಿ ಹೂಳು ಹಾಗೂ ಕಸದಿಂದ ತುಂಬಿ ರಸ್ತೆಯೆಲ್ಲ ಮಿನಿ ನದಿಯಂತೆ ಕಂಡು ಬಂದವು. ಮಹಾವೀರ್ ವೃತ್ತದ ಹತ್ತಿರದ ಕಂದಗಡ್ಡೆ ಮಾರಮ್ಮ ದೇವಸ್ಥಾನದ ಎದುರಿಗೆ ಚರಂಡಿಯಲ್ಲಿ ಕಸ ತುಂಬಿ ನೀರು ಚರಂಡಿ ಮೂಲಕ ಹರಿಯದೆ ರಸ್ತೆಯ ಮೇಲೆಲ್ಲ ಹರಿದು ಜನರು ಅನಿವಾರ್ಯವಾಗಿ ಅದೇ ನೀರಿನಲ್ಲಿ ನಡೆದಾಡಿದರು. ವಾಹನ ಸವಾರರಿಗೂ ಇದರಿಂದ ಸಾಕಷ್ಟು ತೊಂದರೆ ಉಂಟಾಯಿತು. ದಿನನಿತ್ಯ ತರಕಾರಿ ಮಾರುಕಟ್ಟೆಗೆ ಹಾಗೂ ಸೂಪರ್ ಮಾರ್ಕೆಟ್ಗೆ ಸಾಕಷ್ಟು ಜನರು ಓಡಾಟ ಮಾಡುವ ಹಾಗೂ ನಗರದಲ್ಲಿಯೇ ಅತಿ ಹೆಚ್ಚು ಜನಸಂದಣಿ ಇರುವ ಪ್ರದೇಶ ಇದಾಗಿದ್ದು, ಇಲ್ಲಿ ಫುಟ್ಪಾತ್ ಇಲ್ಲದ ಕಾರಣ ಅನಿವಾರ್ಯವಾಗಿ ಜನರು ರಸ್ತೆಯ ಮೇಲೆಯೇ ಓಡಾಡುತ್ತಾರೆ. ಆದರೆ ರಸ್ತೆಯ ಮೇಲೆ ಚರಂಡಿ ನೀರು ಹರಿದರೆ ಏನು ಮಾಡುವುದು? ಅದೇ ನೀರಿನಲ್ಲಿ ಜನರು ಓಡಾಡಬೇಕಾಗಿದ್ದು ಜನರು ಮೂಗು ಮುಚ್ಚಿಕೊಂಡು ಓಡಾಡಿದರು. ಮಕ್ಕಳಿಗೆ ಹಾಗೂ ವೃದ್ಧರಿಗೆ ಈ ಮಾರ್ಗ ಬಹುದೊಡ್ಡ ಕಿರಿಕಿರಿಯಾಯಿತು. ಸ್ಥಳೀಯ ನಿವಾಸಿಗಳು, ವ್ಯಾಪಾರಿಗಳು ನಗರ ಪಾಲಿಕೆ ವಿರುದ್ಧ ಕಿಡಿಕಾರಿದ್ದಾರೆ. ಪ್ರತಿ ಮಳೆಗಾಲಕ್ಕೂ ಇದೇ ಅವ್ಯವಸ್ಥೆ. ಕಸದ ಚರಂಡಿಗಳನ್ನು ಶುದ್ಧಪಡಿಸದೆ ಅಧಿಕಾರಿಗಳು ಕೇವಲ ಲಿಖಿತ ಜವಾಬ್ದಾರಿ ಮಾತ್ರ ಪೂರೈಸುತ್ತಿದ್ದಾರೆ. ಇವುಗಳಿಗೆ ತಕ್ಷಣದ ಪರಿಹಾರ ಕ್ರಮಗಳಾಗದಿದ್ದರೆ ಸಾರ್ವಜನಿಕ ಜೀವನ ಭದ್ರತೆ ಕೂಡ ಪ್ರಶ್ನೆಯಾಗಿ ಮಾರ್ಪಡುತ್ತದೆ ಎಂದು ಸ್ಥಳೀಯರೊಬ್ಬರು ಆಕ್ರೋಶ ವ್ಯಕ್ತಪಡಿಸಿದರು. ನಗರದ ಅನೇಕ ಕಡೆಗಳಲ್ಲಿ ಇದೇ ಸ್ಥಿತಿ ಇದೆ. ಚರಂಡಿಗಳ ಅವೈಜ್ಞಾನಿಕ ನಿರ್ಮಾಣ, ಸಕಾಲಕ್ಕೆ ಹೂಳು ತೆಗೆದುಕೊಳ್ಳದೇ ಇರುವುದು ಅವಾಂತರಕ್ಕೆ ಕಾರಣವಾಗಿದೆ. ಏನೋ ಮಳೆ ಬಂದ್ರ ತರ ಇರ್ತೇವೆ. ಅದಕ್ಕೆ ಕಾರಣ ಯಾರು ಕೊಳೆಗೆ ಪೈಪ್
ಹಾಕಲಾರ್ದು, ಅಂದರೆ ನಳ ಬಂದ್ ಮಾಡಲಾರ್ದಂಗೆ ಕೊಳೆಯ ನೀರನ್ನು ಪೋಲಾಂಗ ಮಾಡ್ತಾರೆ. ಇದ್ರ ಬಗ್ಗೆ ಯಾವಾಗ ಗಮನಿಸ್ತಾರೆ? ನಾವು ಒಳ್ಳೆಯ ಒಂದು ಭರವಸೆ ಇಟ್ಟಿದ್ದೀವಿ. ಇವತ್ತು ಮಹಾನಗರ ಪಾಲಿಕೆ ಆಗಿದೆ, ಆಯುಕ್ತರು ನಮ್ಮ ಒಳ್ಳೆಯವರು ಜುಬೇರ್ ಮಹಾಪಾತ್ರ IAS ಅಧಿಕಾರಿಗಳು ಬಂದಿದ್ದಾರೆ, ಸುಧಾರಣೆ ಆಗುತ್ತೆ ಅಂತಕ್ಕಂಥ ಲೆಕ್ಕದಲ್ಲಿದ್ದೀವಿ. ಆದರೆ ಒಟ್ಟಾರೆ ಜನರು ಇಡೀ ಶಾಪ ಹಾಕೋದು ಮಾತ್ರ ನಗರಸಭೆಗೇನೆ, ಅದು ಮಹಾನಗರ ಪಾಲಿಕೆಗೆ. ಯಾಕಂದರೆ ಇನ್ನೂ ಜನರಲ್ಲಿ ನಗರಸಭೆನೇ ಅಂತ ತಲೆಯಲ್ಲಿದೆ. ಹಾಗಾಗಿ ಆ ನಗರಸಭೆಗೆ ಶಾಪ ಹಾಕ್ತಾರೆ. ಏನು ಸರ್ ಚರಂಡಿ ನೀರು ಹೇಳ್ತಿದೆ? ಬೇರೆ ಊರಿಂದ ಬಂದರೆ ನಮ್ಮ ರಾಯಚೂರಿನ ಮರ್ಯಾದೆ ಏನಾಗಬೇಕು, ನಮ್ಮ ರಾಯಚೂರಿನ ಗೌರವ ಏನಾಗಬೇಕು ರೀ? ಛೀ ಅಂತ ಹೋಗಿದ್ದಾರೆ ಜನ. ನಾನೇ ನೋಡಿದ್ದೀನಿ ಎಷ್ಟೋ ಜನ. ಅದು ಒಳ್ಳೆ ಹೃದಯ ಭಾಗ ರಸ್ತೆ, ಯಾಕೆ ಆ ಚರಂಡಿ ನೀರಲ್ಲಿ ಹರಿತದೆ ರಸ್ತೆ ಮೇಲೆ? ಯಾಕೆ ಈ ಕಾಲುವೆಗಳು ಸಣ್ಣದಾಗಿದೆ? ಯಾಕೆ ಮುಂದೆ ಒಂದು ಜಾಲಿ ಕೂಡಿಸ್ಬಾರ್ದು? ಯಾವುದಾದ್ರೂ ಕಸ ಬಂದರೆ ಅಲ್ಲಿ ಕಿತ್ತಾಕೋಕ್ಕೆ ಯಾಕೆ ಆಗಬಾರ್ದು? ಯಾವುದೂ ಅದ್ರ ಬಗ್ಗೆ ಯಾರಿಗೂ ಏನು ಯೋಚನೆ ಇಲ್ಲ. ಅಲ್ಲಿ ನಗರಸಭೆ ಜವಾಬ್ದಾರಿ ಇರ್ತಕ್ಕಂಥ ಏನು ಅಧಿಕಾರಿಗಳಿದ್ದಾರೆ, ಈ ದಪೇದಾರಿದ್ದಾರೆ, ಆ ಕೂಲಿ ಕೆಲಸ ಮಾಡಿರ್ತಾರೆ, ಅವ್ರಿಗಷ್ಟೇ ಒಂದು ದಿವಸ ಬಿಟ್ಟು ಒಂದು ದಿವಸ ಮೋರಿ ಚರಂಡಿ ಕ್ಲೀನ್ ಮಾಡಿದ್ರೆ ಆಯ್ತಂತ. ಆದರೆ ಶಾಶ್ವತ ಪರಿಹಾರ ಯಾವಾಗ ಅಂತಕ್ಕಂಥದ್ದನ್ನ, ಯಾವಾಗಲೂ ಚರಂಡಿ ನೀರು ತನ್ನಪಾಗಿ ತಾನೇ ಹರಿದು ಹೋಗಬೇಕು. ಅದ್ಯಾಕೆ ರಸ್ತೆ ಮೇಲೆ ಬರಬೇಕು, ಏನಕ್ಕೆ ಬರಬೇಕು ಅಂತಕ್ಕಂಥ ಒಂದು ಆಲೋಚನೆ ಬೇಕಲ್ಲ, ಒಂದು ವಿವೇಚನೆ ಬೇಕಲ್ಲ. ಅರೆ ಯಾವ ಯುಗದಲ್ಲಿ ಇದ್ದೀವಿ ನಾವು? ಎಷ್ಟು ತಾಂತ್ರಿಕದಲ್ಲಿ ಟೆಕ್ನಾಲಜಿಯಲ್ಲಿ ಮುಂದುವರೆದಕ್ಕಂಥ ಈ ದೇಶ ಇವತ್ತು ಅದೇ ಓಬಿರಾಯನ ಮೋರಿಗಳು, ಅದೇ ಚರಂಡಿಗಳು, ಅದೇ ರಸ್ತೆ ನೀರು ಇರ್ತದೆ, UGD ಒಂದೊಂದು ಸಲ ಓಡಿದು ಮೇಲೆ ಬರ್ತದೆ, ದುರ್ವಾಸನೆ. ಈ ರೀತಿ ಆದರೆ ನಮಗೇನಾದರೂ ಈ ರಾಯಚೂರು ಗೌರವ ಬರುತ್ತಾ? ಮಹಾನಗರ ಪಾಲಿಕೆ ಗೌರವ ಬರುತ್ತಾ? ಇದನ್ನು ವಿಶೇಷವಾಗಿ ಕಾಳಜಿ ವಹಿಸಿ ಆಯುಕ್ತರು ಸಂಬಂಧಪಟ್ಟ ಇವೆಲ್ಲ ನಾನು ಹೇಳಿದೆ ಏನು, ಇವತ್ತು ಮಹೇರು ವೃತ್ತ, ಲೋಹರವಾಡಿ, ಈ ನಮ್ಮ ಬಟ್ಟೆ ಬಜಾರು, ಆಮೇಲೆ ಹರಿಹರ ರಸ್ತೆ, ಈ ನಮ್ಮ ಚಂದ್ರಮೌಳೇಶ್ವರ ವೃತ್ತ, ಸಿಟಿ ಟಾಕೀಸ್ ರಸ್ತೆ, ಇವೆಲ್ಲವನ್ನು ಮಳೆ ಬಂದಾಗ ವಿಶೇಷವಾಗಿ ಗಮನ ಹರಿಸಿ ತಾವು ಸ್ವತಃ ತಿರುಗಿ ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತಕ್ಕಂಥನ ನಾವು ಇವತ್ತು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಸಾರ್ವಜನಿಕ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೇನೆ. ಸಿಡಿಲಿನ ಬಡಿತಕ್ಕೆ ಸಾವನ್ನಪ್ಪಿದ ರಾಯಚೂರು ತಾಲೂಕಿನ ಉಡುಂಗಲ್ ಗ್ರಾಮದ ಮಲ್ಲಮ್ಮ ಹಾಗೂ ಮರ್ಚೆಟಾಳ್ ಗ್ರಾಮದ ಸಣ್ಣ ಹನುಮಂತು ಅವರ ಮನೆಗೆ ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಚೆಕ್ ವಿತರಿಸಿದರು. ಶುಕ್ರವಾರ ಸಂಜೆ ಸುರಿದ ಸಿಡಿಲು ಸಹಿತ ಮಳೆಗೆ ರಾಯಚೂರು ತಾಲೂಕಿನ ಉಡುಮಗಲ್ ಗ್ರಾಮದ 45 ವರ್ಷದ ಮಲ್ಲಮ್ಮ ಜಮೀನಿಗೆ ಕೆಲಸಕ್ಕೆಂದು ಹೋಗಿ ಬರುವಾಗ ಸಿಡಿಲು ಬಡಿದು ಮೃತಪಟ್ಟಿದ್ದಳು. ಜೊತೆಗೆ ಮರ್ಚೆಟಾಳ್ ಗ್ರಾಮದ 50 ವರ್ಷದ ಹನುಮಂತು ಕೂಡ ಸಿಡಿಲಿನ ಬಡಿತಕ್ಕೆ ಮೃತಪಟ್ಟಿದ್ದ. ಶನಿವಾರ ಬೆಳಗ್ಗೆ ಶಾಸಕ ಬಸನಗೌಡ ದದ್ದಲ್ ಮೃತರ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. అది 5 లక్షలు ఉండే అతనికి వస్తాయి అకౌంట్కి ఇవ్వద్దు. బాగా చూసుకో, అకౌంట్కి అక్కి జమ ಆಗ್ತಾರೆ. ಎಲ್ಲರೂ ಬಂದರು, 5 ಲಕ್ಷ ಎರಡು సెట్ కూరండి, ఏం సెట్ లేదు, ఏం లేదు, ಮುಂದೆ ಹೋಗ್ಬೇಕದ ಸರ್, ಒಂದು 5-6 ಫೀಸ್ ಡಿಫ್ರೆನ್ಸ್ ಆಕೆಗೆ ಏನಾಗಿಲ್ಲ. ಈಗ ಆಕಸ್ಮಿಕವಾಗಿ ಸಿಡಿಲು ಬಡಿತದಿಂದ ಇವತ್ತು ಮರಣವನ್ನ ಹೊಂದಿದ್ದಾಳೆ. ಆ ಅಮ್ಮಗೆ ಇವತ್ತು ಏನು ಮುಚ್ಚಿ ಒಯ್ದಂಥ ಕಿಟ್ಲಿ ಬಾಕ್ಸನ್ನು ನಾವು ಈಗಾಗಲೇ ನೋಡಿದ್ವಿ. ಕಿಟ್ಲಿ ಬಾಕ್ಸನ್ನು ತಲೆ ಮೇಲೆ ಇಟ್ಟಾಗ ಅದು ಡೈರೆಕ್ಟ್ ಕಿಟ್ಲಿ ಬಾಕ್ಸ್ಲಿಂದನೇ ಓಲಾಗಿ ಮತ್ತೆ ತಲೆ ಒಳಗೋಗಿ ಒಂದು ಭಾಗಕ್ಕೆ ಸಿಡಿಲನ್ನು ಬಡಿದು ಇವತ್ತು ಮೃತಪಟ್ಟಿದ್ದಾಳೆ. ಹಾಗಾಗಿ ಇದು ಆಕಸ್ಮಿಕ ಘಟನೆಗಳು. ಇವತ್ತು 2 ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಮರ್ಚೆಟ್ಟಾಳಲ್ಲಿ ಕೂಡ ಒಬ್ಬ ವ್ಯಕ್ತಿ, ಈಗ ನಮ್ಮ ಹನುಮಂತ ಯಾದವ್ ಅಂತೇಳಿ ಅವರು ಇದಾಗಿದ್ದರು. ಹಾಗಾಗಿ ಇವತ್ತು ಮಲ್ಲಮ್ಮ ಅಂತೇಳಿ ಇಲ್ಲಿ ಉಡುಂಗಲ್ ಖಾನಾಪುರದಲ್ಲಿ ಇವತ್ತು ಅಯ್ಯಮ್ಮ ಮರಣ ಹೊಂದಿದ್ದಾಳೆ. ಹಾಗಾಗಿ ಇವತ್ತು ಸರ್ಕಾರದ ವತಿಯಿಂದ ತಲಾ 5 ಲಕ್ಷ ರೂಪಾಯಿಗಳನ್ನು ಇವತ್ತು ಅವರ ಕುಟುಂಬಕ್ಕೆ ಇವತ್ತು ಚೆಕ್ಕನ್ನು ವಿತರಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಮತ್ತು ಸಾರ್ವಜನಿಕರಲ್ಲಿ ಮುನ್ನೆಚ್ಚರಿಕೆವಾಗಿ ಈಗಾಗಲೇ ನಮ್ಮ ರೆವಿನ್ಯೂ ಇಲಾಖೆಯಿಂದ, ಜಿಲ್ಲಾಡಳಿತದಿಂದ ಸಿಡಿಲಿನಿಂದ ಹೇಗೆ ತಪ್ಪಿಸ್ಕೋಬೇಕನ್ನೋದಂತೇಳಿ ಒಂದು ಮಾಡಲ್ ಆಗಿ ಮಾಡಿದ್ದಾರೆ. ಮತ್ತು ಯಾರೂ ಕೂಡ ಆ ಸಂದರ್ಭದಲ್ಲಿ ಆ ಗಿಡಗಳಿಗೆ ಕುಂತು ಮೊಬೈಲ್ಗಳನ್ನು ಬಳಸಬಾರ್ದು. ಸಾರ್ವಜನಿಕರು ಮತ್ತು ರೈತಾಪಿ ವರ್ಗಕ್ಕೆ ನಾನು ಮನವಿ ಮಾಡೋದಿಷ್ಟೇ, ತಾವು ಸಿಡಿಲು ಬಡಿಯುವಂಥ ಸಂದರ್ಭದಲ್ಲಿ ಗಿಡಗಳಿಗೆ ಹೋಗಿ ಕುಂತ್ಕೊಂಡು ಆ ಮೊಬೈಲ್ಗಳು ಕೂಡ ಮಾತಾಡಬಾರ್ದು.
ಮತ್ತು ಗಿಡಗಳಿಗೆ ಆದಷ್ಟು ಅವಾಯ್ಡ್ ಮಾಡಬೇಕು, ಗಿಡಗಳಿಗೆ ಕೂಡಬಾರ್ದು ಮತ್ತು ತಲೆಯನ್ನು ಬಗ್ಗಿಸಿ ನಿಲ್ಬೇಕಂತೇಳಿ ಒಂದು ಚಿತ್ರಗಳನ್ನು ನಾನು ಗ್ರಾಮ ಪಂಚಾಯಿತಿಯ PDO ಮುಖಾಂತರ ನಿಮ್ಮ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಇದನ್ನು ಅಪ್ಲೋಡ್ ಮಾಡಂತ ಹೇಳ್ತಾ ಇದ್ದೀನಿ. ತಹಸೀಲ್ದಾರ್ ಅವರು ಮತ್ತು ನಮ್ಮ PDO ಅವರು ಅವೇರ್ನೆಸ್ ಕೊಡುವಂಥ ಕೆಲಸವನ್ನು ಮಾಡೋದು. ಮತ್ತು ಇದು ಭಗವಂತನ ಇಚ್ಛೆ. ನಾವು ಆಕಸ್ಮಿಕವಾಗಿ ನಾವು ಎಷ್ಟೇ ಜಾಗೃತಿ ಇದ್ದರೂ ಕೂಡ ಒಂದೊಂದು ಸಾರಿ ಘಟನೆಗಳಾಗ್ತವೆ. ಆದರೂ ಕೂಡ ನಾವು ಜಾಗೃತಿಯನ್ನು ವಹಿಸುವಂಥದ್ದು ನಮ್ಮ ಆದ್ಯ ಕರ್ತವ್ಯ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ, ಆ ಕುಟುಂಬಕ್ಕೆ ಮತ್ತು ಅವರ ಕುಟುಂಬದ ಏನು ಸದಸ್ಯರಿದ್ದಾರೆ ಅವ್ರ ದುಃಖವನ್ನು ಭರಿಸುವಂಥದ್ದು ಭಗವಂತ ಅವರಿಗೆಲ್ಲ ಏನು ಇವತ್ತು ಆದಂಥ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಅವರಿಗೆ ಕೊಡಲ ಅಂತೇಳಿ ನಾನು ಹಾರೈಸ್ತೇನೆ. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಗ್ರಾಮದ ಮುಖಂಡರು ಸೇರಿ ಅನೇಕರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ನನ್ನನ್ನು ರಾಯಚೂರು ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲು ಕಾರಣೀಭೂತರಾದ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು, ಪದಾಧಿಕಾರಿಗಳು, ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳು. ಎನ್ ಶ್ರೀನಿವಾಸ್ ರೆಡ್ಡಿ, ಅಧ್ಯಕ್ಷರು, ರಾಯಚೂರು ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ. ನಿಮ್ಮ ತಿರುಮಲ ಹೋಂಡಾ ಅರ್ಪಿಸುತ್ತಿದೆ ಮೆಗಾ ಸಮ್ಮರ್ ಆಫರ್ ನಲ್ಲಿ ಡಿಸ್ಕೌಂಟ್ ಗಳ ಸುರಿಮಳೆ. ನಿಮ್ಮ ಕನಸಿನ ಬೈಕ್ ಗಳ ಮೇಲೆ ಅತ್ಯಾಕರ್ಷಕ ಡಿಸ್ಕೌಂಟ್ಸ್. ಆಕ್ಟಿವಾ 110cc, 125cc, ಡಿಯೋ 110cc, 125cc ಸ್ಮಾರ್ಟ್ ಕೀ ಸ್ಕೂಟರ್ ಗಳಿಗೆ 5,000 ರಿಯಾಯಿತಿ. ಶೈನ್ 100cc ಹಾಗೂ ಲಿಯೋ 110cc ಗೆ 5,000 ವರೆಗಿನ ಭಾರಿ ಡಿಸ್ಕೌಂಟ್. SB 160, ಹಾರ್ನೆಟ್ ಮತ್ತು CB 200 ಗಳ ಮೇಲೆ 15,000 ವರೆಗಿನ ಭಾರಿ ರಿಯಾಯಿತಿ. ಇದು ಕೇವಲ ಬೇಸಿಗೆ ಆಫರ್, ಲಿಮಿಟೆಡ್ ಸ್ಟಾಕ್. ತಡ ಮಾಡಬೇಡಿ. ಈ ಆಫರ್ಗಳು ರಾಯಚೂರು ಸೇರಿ ಮಾನ್ವಿ, ದೇವದುರ್ಗ, ಸಿರುವಾರ, ಗಬ್ಬೂರು ಹಾಗೂ ಪೋತ್ನಾಳ್ ಶೋರೂಮ್ಗಳಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತಿರುಮಲ ಹೋಂಡಾ, ಗೋಶಾಲ ರಸ್ತೆ, ರಾಯಚೂರು. ಮೊಬೈಲ್ ಸಂಖ್ಯೆ 9443853032. ತಾಜ್ ಮಹಲ್ ಎಕ್ಸಿಬಿಷನ್. ಸತ್ಯ ಅವರ ಆಯೋಜನೆಯ ಕನಕದುರ್ಗ ಟ್ರೇಡ್ ಫೇರ್ ಎಕ್ಸಿಬಿಷನ್ ಈಗ ಹೊಸ ರೂಪದಲ್ಲಿ ತಾಜ್ ಮಹಲ್ ಕೆಂಪುಕೋಟೆ ಮಾದರಿಯಲ್ಲಿ ರಾಯಚೂರಿನಲ್ಲಿ ಪ್ರಾರಂಭವಾಗಿದೆ. ಕುಟುಂಬದ ಮನೋರಂಜನೆಗೆ ಇದು ಪರಿಪೂರ್ಣ ಸ್ಥಳ. ಜಾಯಿಂಟ್ ವೀಲ್, ಕೊಲಂಬಸ್, ಬ್ರೇಕ್ ಡ್ಯಾನ್ಸ್, ಮಕ್ಕಳ ಬೈಕ್ ರೈಡ್, ಡ್ರ್ಯಾಗನ್ ಟ್ರೈನ್, ವಾಟರ್ ಬೋಟ್, ಮಕ್ಕಳಿಗೆ ಖುಷಿಯ ವಾತಾವರಣ. ಮಹಿಳೆಯರಿಗೆ ಶಾಪಿಂಗ್ ಉತ್ಸವ, ಬ್ಯಾಂಗಲ್ಸ್, ಇಯರ್ ರಿಂಗ್ಸ್, ಏರ್ ಬ್ಯಾಂಡ್ಸ್, ಹೋಮ್ ನೀಡ್ಸ್, ಕಿಚನ್ ವೇರ್, ಡ್ರೈ ಫ್ರೂಟ್ಸ್, ಫ್ಯಾನ್ಸಿ ಬ್ಯಾಗ್ಸ್ ಎಲ್ಲವೂ ಲಭ್ಯ. ಪುರುಷರ ಉಡುಪು, ಮಕ್ಕಳ ಆಟಿಕೆಗಳು, ಎಲ್ಲರಿಗೂ ಇಷ್ಟವಾಗುವ ಸ್ಥಳ ಇದು ಮಾತ್ರ. ಚಾಟ್ ಬಂಡಾರ್, ಪಾನಿಪುರಿ, ಆಲೂ ಟ್ವಿಸ್ಟರ್, ಪಾಪ್ಕಾರ್ನ್, ಶುಗರ್ ಕ್ಯಾಂಡಿ, ಐಸ್ ಕ್ರೀಮ್, ಮೈಸೂರು ಬಜ್ಜಿ ಸೇರಿ ಎಲ್ಲಾ ವಿಧದ ಊಟದ ರುಚಿ. ಮನಸ್ಸು ಉಲ್ಲಾಸ. ಒಮ್ಮೆ ಬಂದರೆ ಮತ್ತೆ ಬಾರದಿರಲಾರಿರಿ. ಹಿಂದೆ ಭೇಟಿ ನೀಡಿ. ಕನಕದುರ್ಗ ಟ್ರೇಡ್ ಫೇರ್ ತಾಜ್ ಮಹಲ್ ಎಕ್ಸಿಬಿಷನ್. ಸ್ಥಳ ವಾಲ್ಕಟ್ ಗ್ರೌಂಡ್, ಬಸವೇಶ್ವರ ಸರ್ಕಲ್, ರಿಲಯನ್ಸ್ ಮಾರ್ಟ್ ಹತ್ತಿರ, ರಾಯಚೂರು.
ಶೀಘ್ರದಲ್ಲೇ ಆನ್ಲೈನ್ ಕ್ಯಾಬ್ ಸೇವೆ ಪ್ರಾರಂಭ. ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಟೋ ಕ್ಯಾಬ್ ಸೇವೆ ಪ್ರಾರಂಭ. ಬುಕ್ ಮಾಡಿದವರಿಗೆ ಸರಿಯಾದ ಸಮಯ, ಸೂಕ್ತ ದರದಲ್ಲಿ ಸುರಕ್ಷಿತ ಪ್ರಯಾಣದ ವ್ಯವಸ್ಥೆ, ಆಟೋ ಕ್ಯಾಬ್ ಸೇವೆ ಲಭ್ಯ. 369 ಕ್ಯಾಬ್ ಸೇವೆ ಶೀಘ್ರದಲ್ಲೇ ನಿಮ್ಮ ಮನೆ ಬಾಗಿಲಿಗೆ. ಗೂಗಲ್ ಪ್ಲೇ ಸ್ಟೋರ್ ನಿಂದ 369 ಕ್ಯಾಬ್ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿಕೊಂಡು ಗ್ರಾಹಕರು ಈ ಸೇವೆಯನ್ನು ಸದುಪಯೋಗ ಪಡೆದುಕೊಳ್ಳಿ. ಹಿಂದೆ ಸಂಪರ್ಕಿಸಿ 369 ಆಟೋ ಕ್ಯಾಬ್ಸ್, ಫಸ್ಟ್ ಫ್ಲೋರ್, ಅನುಷಾ ಕಾಂಪ್ಲೆಕ್ಸ್, ನವೋದಯ ಮೆಡಿಕಲ್ ಕಾಲೇಜು ಎದುರುಗಡೆ, ಮಂತ್ರಾಲಯ ರಸ್ತೆ, ರಾಯಚೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9886975566. ಜಾಹೀರಾತಿನ ನಂತರ ಮತ್ತೆ ಮೆಗಾ ವಾರ್ತೆಗಳಿಗೆ ಸ್ವಾಗತ. ನಗರದ ವಾರ್ಡ್ ನಂಬರ್ 29ರ LBS ನಗರದ ವರಸಿದ್ಧಿ ವಿನಾಯಕ ದೇವಸ್ಥಾನದ ಆವರಣದಲ್ಲಿ ಸೇಂಟ್ ಲೂಕ್ಸ್ ಮೆಡಿಕಲ್ ಸೊಸೈಟಿ, ಜಿಲ್ಲಾ ಏಡ್ಸ್ ತಡೆ ಮತ್ತು ನಿಯಂತ್ರಣ ಘಟಕ, ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮ, ಮಂಡಿಪೇಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಹೆಲ್ಪೇಜ್ ಇಂಡಿಯಾ ಹಾಗೂ ವರಸಿದ್ಧಿ ವಿನಾಯಕ ಗಜಾನನ ಮಂಡಳಿ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು. ಶಿಬಿರದಲ್ಲಿ LBS ನಗರದ ನಿವಾಸಿಗಳಿಗೆ ಉಚಿತವಾಗಿ ರಕ್ತದೊತ್ತಡ, ಸಕ್ಕರೆ ಕಾಯಿಲೆ ಪರೀಕ್ಷೆ, ಕಣ್ಣಿನ ತಪಾಸಣೆ, ಸಿಫಿಲಿಸ್ ಪರೀಕ್ಷೆ, ರಕ್ತ ಪರೀಕ್ಷೆ, ಸಾಮಾನ್ಯ ಆರೋಗ್ಯ ತಪಾಸಣೆ ಸೇರಿದಂತೆ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಉಚಿತ ತಪಾಸಣೆಯನ್ನು ಮಾಡಲಾಯಿತು. ಜೊತೆಗೆ ತಪಾಸಣೆ ಮಾಡಿಸಿಕೊಂಡ ಜನರಿಗೆ ಉಚಿತವಾಗಿ ಔಷಧಿಯನ್ನು ನೀಡಲಾಯಿತು. ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಪ್ರಾಸ್ತಾವಿಕ ನುಡಿಯನ್ನು ಮಾತನಾಡಬೇಕೆಂದು ಹೇಳೋಣ ಸರ್. ಉಚಿತ ಆರೋಗ್ಯ ತಪಾಸಣೆ ಶಿಬಿರದ ಅಂಗವಾಗಿ ಮತ್ತು LBS ಮತ್ತು ಆರೋಗ್ಯ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸ್ನೇಹಿತರು, ಮುಖ್ಯವಾಗಿ ಇದರ ಈ ಒಂದು ಆರೋಗ್ಯ ಮ್ಯಾನೇಜರ್ ಆಗಿರ್ತಕ್ಕಂಥ ಹನುಮಂತಪ್ಪ ಸರ್ ಅವರು, ಇನ್ನಿತರ ಮತ್ತೊಬ್ಬ ಶ್ರೀನಿವಾಸ್ ಅವರು, ಪಾಷಾ ಅವರವರು, ಶಾಮೀದ್ ಸರ್ ಅವರು, ಅದೇ ರೀತಿ CH ಅವರವರು ಮತ್ತು ಕಣ್ಣಾಸ್ಪತ್ರೆಯ ದೃಷ್ಟಿ ಕಣ್ಣಾಸ್ಪತ್ರೆಯ ಸ್ನೇಹಿತರಾಗಿರ್ತಕ್ಕಂಥ ಸೈಡ್ಗಳನ್ನು ಏನು ಉಪಯೋಗಿಸ್ತಾರ ಎಲ್ಲವನ್ನ ಆಧಾರವಾಗಿಟ್ಟುಕೊಂಡು ಸಹಜವಾಗಿ ನಮ್ಮ ಆರೋಗ್ಯ ಆವಾಗ ಕೆಡ್ತಾ ಇರ್ತದೆ. ಮತ್ತು ನಮ್ಮಲ್ಲಿ ಮಾಡ್ತಕ್ಕಂಥ ಪದ್ಧತಿಯಿಂದ ಕೂಡ ಆಹಾರ ಯಾವ ರೀತಿ ತಯಾರಿಸ್ತಾರ, ಅದನ್ನು ಎಲ್ಲಿ ತೆಗೆದಿಡ್ತಾರ, ಎಷ್ಟು ಚೆನ್ನಾಗಿ ತೆಗೆದಿಡ್ತಾರ, ಇಂಥವೆಲ್ಲವನ್ನು ಆಧಾರವಾಗಿಟ್ಟುಕೊಂಡು ನಮ್ಮ ಆರೋಗ್ಯ ಆವಾಗ ಕೆಡ್ತಿರ್ತದೆ. ಮುಖ್ಯವಾಗಿ ನೀರು ಮತ್ತು ಆರೋಗ್ಯ, ಇದು ಆಹಾರ. ಅತಿ ಹೆಚ್ಚು ಕಾಯಿಲೆಗಳು ಬರ್ತಕ್ಕಂಥದ್ದು ನೀರಿನಿಂದ. ಆ ಒಂದು ಶುದ್ಧವಾಗಿ ನೀರು ಕುಡಿದ್ವಿ ಅಂತಂದ್ರೆ ನಾವು ಎಷ್ಟೋ ಕಾಯಿಲೆಗಳನ್ನ ತಡಿತಕ್ಕಂಥ ಸಾಧ್ಯತೆ ಇರುತ್ತೆ. ಆರೋಗ್ಯವನ್ನು ನಾವು ಆಹಾರವನ್ನು ನಾವು ಸ್ವಚ್ಛವಾಗಿ ಇಟ್ಕೊಂಡಿದ್ವಿ, ಶುದ್ಧವಾಗಿ ಇಟ್ಕೊಂಡಿದ್ವಿ ಅಂತಂದ್ರೆ ಅದರಿಂದ ಕೂಡ ನಾವು ಹೆಚ್ಚು ಆರೋಗ್ಯಗಳನ್ನು, ನಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಈ ಎಲ್ಲ ಆರೋಗ್ಯವನ್ನು ನಾವು ಅವಾಗವಾಗ ತಪಾಸಣೆ ಮಾಡಿಸ್ಕೊಂಡಿವಿ ಅಂತಂದ್ರೆ ನಮ್ಮ ಒಂದು ಆರೋಗ್ಯದ ಸ್ಥಿತಿ ಏನದ. ಒಂದು ವೇಳೆ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಕಂಡು ಬಂದಿತ್ತಂದ್ರೆ ಕೆಲವರಿಗೆ ತಕ್ಷಣ ಗೊತ್ತಾಗೋದಿಲ್ಲ. ಕೆಲವರಿಗೆ ತೀವ್ರವಾಗಿ ಕಾಯಿಲೆ ಆಗಿತ್ತು ಅಂತಂದರೆ ಅವರು ನೇರವಾಗಿ ಆಸ್ಪತ್ರೆಗೆ ಬರ್ತಾರೆ. ಆದರೆ ನಿಧಾನಕವಾಗಿ ಈ BP, ಶುಗರು, ವಯಸ್ಸೋಜವಾಗಿ ಕಾಯಿಲೆಗಳಿಗೆ ಸಂಬಂಧಪಟ್ಟಂಗೆ ಕಾಣಿಸ್ಕೊಳ್ತಾ ಇರ್ತಾವೆ. ಅವು ತಕ್ಷಣಕ್ಕೆ ಕಂಡು ಬರೋದಿಲ್ಲ. ಆ ಒಂದು ದೃಷ್ಟಿಯಿಂದ ನಾವು ಈ ರೀತಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳು ಬಂದಾಗ ನಮ್ಮ ಹತ್ತಿರ ನಮ್ಮ ಮನೆ ಬಾಗಿಲಿಗೆ ಆರೋಗ್ಯ ತಪಾಸಣೆ ಬಂದಿರ್ತದೆ. ಅಂಥ ಇಂಥ ಆರೋಗ್ಯ ಒಂದು ಸೌಲಭ್ಯವನ್ನು ನಾವು ಪಡೆದುಕೊಂಡು ಅಲ್ಲಿ ತಪಾಸಣೆ ಮಾಡ್ಕೊಂಡಿವಿ ಅಂದರೆ ನಮ್ಮಲ್ಲಿ ಏನಾದ್ರೂ ಆರೋಗ್ಯದಲ್ಲಿ ಏರುಪೇರು ಏನಾದರೂ ಕಂಡಿಸಿತ್ತು ಅಂತಂದ್ರೆ ಪ್ರಾರಂಭಿಕ ಹಂತದಲ್ಲಿ ಚಿಕಿತ್ಸೆ ತಗೊಂಡಿವಿ ಅಂತಂದ್ರೆ ನಾವು ಆರೋಗ್ಯವಂತರಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಆ ಕಾಯಿಲೆ ತೀವ್ರವಾದ ನಂತರ ನಾವು ಡಾಕ್ಟರ್ ಹತ್ರ ಹೋಗಿ ಡಾಕ್ಟರ್ ಫೀಸ್ ಕಟ್ಟಿ ಅದಾದ ನಂತರ ಇನ್ನೂ ಕಾಯಿಲೆ ಉಲ್ಬಣಗೊಂಡು ಅದಕ್ಕೆ ಸಾಕಷ್ಟು ರೊಕ್ಕ ವ್ಯಯ ಮಾಡಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಅಲ್ಲಿ ತೋರಿಸ್ಕೊಂಡು ಬಂದ ನಂತರ ನಮಗೆ ಮೇಲೆ ಮೊದಲೇನು ಆರೋಗ್ಯ ಸ್ಥಿತಿ ಇತ್ತು ಅದಕ್ಕಿಂತ ಭಾಳ ನಾವು ಹೀನಾಯ ಸ್ಥಿತಿಗೆ ಹೋಗಿಬಿಟ್ಟಿರ್ತೀವಿ. ಅದ್ರ ಜೊತೆಗೆ ಮಾಡ್ತಕ್ಕಂಥ ಕೆಲಸದಲ್ಲಿ ತೊಂದರೆ ಆಗ್ತದೆ, ಮತ್ತು ನಾವು ದುಡಿತಕ್ಕಂಥ ಹಣದಲ್ಲಿ ವ್ಯತ್ಯಾಸ ಆಗ್ತದೆ. ಈ ಎಲ್ಲ ಕಾರಣಗಳಿಂದ ಇದು ಒಂದು ಪರಿಣಾಮ ಏನಾಗುತ್ತಾ, ಮನೆಯಲ್ಲಿರ್ತಕ್ಕಂಥ ಎಲ್ಲ ಕುಟುಂಬದ ಸದಸ್ಯರ ಮೇಲೆ ಕೂಡ ಒತ್ತಡ ಬೀಳುತ್ತೆ. ಯಾಕೆ ಒತ್ತಡ ಬೀಳುತ್ತೆ ಅಂತಂದ್ರೆ ಆರ್ಥಿಕ ಪರಿಸ್ಥಿತಿ ಕುಟುಂಬದ ಏನಿರುತ್ತಲ್ಲ ಅದು ಅಂತ ನಿಧಾನವಾಗಿ ಈ ಆರೋಗ್ಯ ಖರ್ಚುಗಳು ಜಾಸ್ತಿ ಆದಂಗೆಲ್ಲ ಜಾಸ್ತಿ ಆದಂಗೆಲ್ಲ ಒಂದು ರೀತಿ ತೊಂದರೆ ಆಗ್ತಾ ಇರ್ತದೆ.
ಆ ಪರಿಣಾಮ ಮಕ್ಕಳ ಶಿಕ್ಷಣದ ಮ್ಯಾಗ ಮನೆಯಾಗಿರ್ತಕ್ಕ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಮಾಜ ಸೇವಕ ಕೆ ಮಹದೇವ್ ವಹಿಸಿಕೊಂಡಿದ್ದರು. ಕಾರ್ಯಕ್ರಮದಲ್ಲಿ ನೀರಾವರಿ ಇಲಾಖೆಯ ನಿವೃತ್ತ ಲೆಕ್ಕಾಧಿಕಾರಿ ರಂಗಣ್ಣ, ಪ್ರಮುಖರಾದ ಪಾಷಾ ಸಾಬ್, ಅಬ್ದುಲ್ ಶಾಮೀದ್, ಶ್ರೀನಿವಾಸ್ ಕೊಪ್ಪರ್, ಪ್ರತಾಪ್ ರೆಡ್ಡಿ ಸೇರಿದಂತೆ ಬಡಾವಣೆಯ ನಿವಾಸಿಗಳು, ವಿವಿಧ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿ, ವೈದ್ಯಕೀಯ ಸಿಬ್ಬಂದಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಗರದ ರಿಮ್ಸ್ ಆಸ್ಪತ್ರೆಯಲ್ಲಿ 2 ತಿಂಗಳಿಂದ ರೋಗಿಗಳು ಹಾಗೂ ಸಾರ್ವಜನಿಕರಿಗೆ ನೀರು ಒದಗಿಸದೆ ಏಕಾಏಕಿ ಹೋಟೆಲ್ಗೆ ಮಾತ್ರ ನೀರು ಸರಬರಾಜು ಮಾಡುತ್ತಿದ್ದು ಭ್ರಷ್ಟಾಚಾರ ಮತ್ತು ನಿರ್ಲಕ್ಷ್ಯದಿಂದ ವರ್ತಿಸುತ್ತಿರುವ ಆಡಳಿತ ಮಂಡಳಿಯ ಸಿಬ್ಬಂದಿಯ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೈನ್ಯ ಮುಖಂಡರು ಡಿಸಿ ಕಚೇರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಬೇಸಿಗೆ ಇರುವುದರಿಂದ ರಿಮ್ಸ್ ಆಸ್ಪತ್ರೆಗೆ ಬರುವ ಸಾರ್ವಜನಿಕರು ಮತ್ತು ರೋಗಿಗಳಿಗೆ ನೀರಿನ ಅವಶ್ಯಕತೆ ಹೆಚ್ಚಿದೆ. ಆದರೆ ಆಡಳಿತ ಮಂಡಳಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ದೂರಿದರು. ಆಡಳಿತ ಹೋಟೆಲ್ನವರ ಹಣದ ಆಮಿಷಕ್ಕೆ ಒಳಗಾಗಿ ಆಸ್ಪತ್ರೆಗೆ ಬರುವ ನೀರನ್ನು ಹೋಟೆಲ್ಗೆ ಸರಬರಾಜು ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಕೂಡಲೇ ರಿಮ್ಸ್ ಆಸ್ಪತ್ರೆಗೆ ಕುಡಿಯುವ ನೀರಿನ ಸರಬರಾಜು ಮಾಡಬೇಕು, ನಿರ್ಲಕ್ಷ್ಯ ಎಸಗಿದ ಅಧಿಕಾರಿ ವಿರುದ್ಧ ಕ್ರಮ ವಹಿಸಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೈನ್ಯ ವಿಭಾಗದ ಮುಖಂಡರು ಉಪಸ್ಥಿತರಿದ್ದರು. ಸುಮ್ಮನೆ ಓಡಿ, ನನಗೆ ಓಡಿ ಹಾಗೆ. ರೈಟ್ ಹೋಗ ಕಲ್ ಸೋಮಿ ಹಾಂ ಹೌದಣ್ಣ, ನೀರಲ್ಲಿದ್ದು ಯಾರು ಇದ್ದಾರ ಮ್ಯಾನೇಜ್ಮೆಂಟು? ಹೌದ್ರಿ, ಅಲ್ಲಿ ನೀರಿತ್ತಲ್ಲ ಸರ್, ಅಲ್ಲಿ ಮುಂದೆ ಇತ್ತಲ್ಲ, ಅಲ್ಲಿ ಎದಕ್ಕೆ ತೆಗೆದ್ರಿ ಸರ್? ಅಲ್ಲಿ ಎದಕ್ಕೆ ತೆಗೆದ್ರಿ? ಎಲ್ಲ ಮುಸ್ಲಿಂ ಭಾಳ ಎಲ್ಲ ಅವನು ಗಾಡಿಗಳು ಅವನು ಪಾರ್ಕಿಂಗ್ ತೊಳೆಕಂತ ಮಾಡಿದ್ದಾರೆ. ಯಾರು ತಪ್ಪ, ಯಾರು ಪಾರ್ಕಿಂಗ್ ಮಾಡ್ತಾರೆ? ಇಲ್ಲಿ ಕಾರ್ಗಳು, ಡಾಕ್ಟರ್ ಕಾರ್ಗಳು ಎಲ್ಲ ತೊಳೆಕ ಲೈನ್ ನಿಂದ್ರಕತ್ತಿದ್ರು ಅಂತಂದು ಅಬ್ಜೆಕ್ಷನ್ ಮಾಡಿದರು. ಯಾರು? 1 ಲೀಟ್ರ್ ವಾಟರ್ ಬಾಟಲ್ ಕೊಡಮ್ಮ ಸಣ್ಣದು. ಹಾಂ, ತೊಳೆಗಿದೆ ನೋಡ್ರಿ, ತೊಳೆಕತ್ತಿದ್ರು. ಅವು ಮುಸ್ಲಿಮ್ಗೆ ಹೆಚ್ಚಿಗೆ ಅವರ ಹಾಸ್ಪಿಟ್ಲ್ ಅವ್ರು ಅಬ್ಜೆಕ್ಷನ್ ಮಾಡಿದ್ರೇನು? ಮುಸ್ಲಿಮ್ಗೆ ಹೆಚ್ಚಿಗೆ ತೊಳೆಕತ್ತಿದ್ರು. ಹಾಂ, ಅವು ಎಲ್ಲ ರೋಡಿಗೆ ಕಾರ್ ಡಾಕ್ಟರ್ ಹೋಗೋದ್ನಾಗ ರೋಡಿಗೆ ಬಿಸಾಕೋದು, ಹಾಂ ಹಾಂ, ಎಲ್ಲ ಕುಂದ್ರದು. ಹಾಂ ಹಾಂ, ಏನು ತೋಡಿ ಈಗ ನೀವು ಅದು ಡಾಕ್ಟ್ರ್ ಹೇಳಿದ್ದದಕ್ಕೆ ನಿಮಗೆ ಇಲ್ಲಿ ಒಳಗಿಟ್ರೆ ಹುಡುಗರು ಕಾರ್ಗಳು ಫಾಸ್ಟ್ ಬರ್ತಿರ್ತಾವಲ್ಲ ಕಣ್ಣಿಂದ, ಹೌದು, ಹುಡುಗರು ಬೆಳಗ್ಗೆ ಕುಂತು ಬಿಡ್ತಾರೆ, ಹುಡುಗರು ತಂದು ಕುಂದಿಸ್ಬಿಡ್ತಾರೆ. ಹಾಂ ಹಾಂ, ಹಂಗೇನು ಸರ್? ಇವಾಗ ಸಾರ್ವಜನಿಕರು ಬಂದರೆ ಮತ್ತೆ ಎಲ್ಲಿ ಅಲ್ಲಿಗೆ ತೋರಿಸೋದು? ಮಿಸ್ಟರ್ ಭೀಮೇಶ್ ಕಲ್ಮನೆ ಅವರೇ, ಸಾರ್ವಜನಿಕರು ಬಂದರೆ ಅಲ್ಲೇ ಹೇಳ್ತೀರಿ ನೀವು ಕುಡಿ ಅಂತ ನೀರು? ಕುಡಿಯೋಕ್ಕಲ್ಲ, ಕೈಗೆ ತೊಳ್ಕೊಬೋದು, ಅಲ್ಲಿ ಕೈಗೆ ತೊಳ್ಕೊಳಕ್ಕೆ, ಕುಡಿಯೋಕೆ ನೀರು ಇಲ್ಲಿ ತೊಗೊಳ್ತೀರಿ. ಹ್ಞೂ ಸರಿ, ಅಲ್ಲೆಲ್ಲ ಪೈಗಳು ಮಾಡ್ಯಾರ ಕುಡಿಯೋಕೆ. ಎಲ್ಲಿ ಮಾಡಿದ್ರೆ? ಎಲ್ಲ ಫ್ಲೋರಿಂಗ್ ಮಾಡ್ಯಾರ, ಎಲ್ಲ ಫ್ಲೋರಿಂಗ್ ಮಾಡಿ. ಹಾಂ, ಅಂದರೆ ಕೈಕಲ್ ಮಾರ್ಕ್ ತೊಗೊಳಕ್ಕೆ ಹೊರಗಡೆ ಇತ್ತು, ನೀವು ಆ ಹೋಟೆಲ್ದಾಗ ತೊಗೊಂಡ್ರಿ? ನಮ್ಮದೇ ಅದನ್ನು ನಾವು ಹಾಕ್ಸಿದ್ವಿ. ಹೌದಾ? ಸುಮ್ಮನೆ ಅವ್ರು ಭಾಳ ಇದು ಮಾಡಕತ್ತಾರಂತ. ಎಷ್ಟು ವರ್ಷ ನಿಂತಿದ್ರಿ ನೀವು? ಎಷ್ಟು ವರ್ಷ ನಿಂತಿದ್ರಿ? ನಾವು ಇಲ್ಲೇ ಇವಾಗ ಆಗಿದೆ 2 ವರ್ಷ. 2 ವರ್ಷ ಆಯ್ತು. ಮತ್ತು ಅಲ್ಲಿರೋಕ್ಕೆ ಒಂದು ಏನಿಲ್ಲ ಅಂದ್ರೆ 5 ವರ್ಷ ಆಯ್ತು ಅಲ್ಲಿ ನಲ್ಲು, ಅಲ್ಲಿ 5 ವರ್ಷ ಆಯ್ತು ರೀ. ಇಲ್ಲ, ಮೊದಲು ಬೇರೆ ಇರ್ತಲ್ಲ, ನಾವು ಕೆಲಸ ಮಾಡ್ತೀವಿ. ರಾಕೇಶ್ ಕುಮಾರ್ ಅವರು ಆಪ್ಷನ್ ಯಾರು ಮಾಡಿದ್ರು? ಅಬ್ಜೆಕ್ಷನ್ ಯಾರು ಮಾಡೋರು? ಅಬ್ಜೆಕ್ಷನ್ ಏನು ಮಾಡ್ದ? ನಾನು ಯಾರು ಮಾಡಿದೆ? ಹೆಂಡತಿಯೊಂದಿಗೆ ಜಗಳ ಮಾಡಿಕೊಂಡು ನೇಪಾಳ ಮೂಲದ ವ್ಯಕ್ತಿಯೊಬ್ಬ ರಸ್ತೆಯ ಬದಿ ಗಿಡಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಚಿಕ್ಕಸುಗೂರು ಸಮೀಪದಲ್ಲಿ ಜರುಗಿದೆ. ನೇಪಾಳ ಮೂಲದ 23 ವರ್ಷದ ಲೋಕೇಶ್ ಮೃತ ವ್ಯಕ್ತಿ. ಚಿಕ್ಕಸುಗೂರು ಸಮೀಪದ ಬಾಬುಲಾವ್ ಮಿಲ್ನಲ್ಲಿ ವಾಚ್ಮೆನ್ ಆಗಿ ಕೆಲಸ ಮಾಡುತ್ತಿದ್ದ ಲೋಕೇಶ್ ದಿನವೂ ಕುಡಿದು ಮನೆಯಲ್ಲಿ ಜಗಳವಾಡುತ್ತಿದ್ದ. ನಿನ್ನೆ ರಾತ್ರಿ ಹೆಂಡತಿಯೊಂದಿಗೆ ಜಗಳವಾಡಿ ಮನೆಯಿಂದ ಹೊರಬಂದು ರಸ್ತೆಯ ಬದಿ ಮರಕ್ಕೆ ವೈರ್ನಿಂದ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ರಾತ್ರಿ ನಡೆದ ಈ ಘಟನೆ ಬೆಳಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದ್ದು, ಮಾಹಿತಿ ಪಡೆದ ಪೊಲೀಸರು ಕೂಡಲೇ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಈ ಕುರಿತು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ವಕ್ಫ್ ಕಾಯ್ದೆ ಜಾರಿಗೆ ವಿರೋಧಿಸಿ ಪ್ರತಿಭಟನೆ, ಕೇಂದ್ರ ಸರ್ಕಾರದ ನಡೆಗೆ ವಿರೋಧ. ನಗರದಲ್ಲಿ ಮಳೆಗೆ ರಸ್ತೆಯಲ್ಲಿ ಹರಿದ ಚರಂಡಿ ನೀರು, ಸಾರ್ವಜನಿಕರ ಹಿಡಿಶಾಪ. ಸಿಡಿಲು ಬಡಿದು ಮೃತಪಟ್ಟ ಉಡುಂಕಲ್ ಮರ್ಚೆಟಾಳ್ ಗ್ರಾಮದ ಕುಟುಂಬಗಳಿಗೆ ದತ್ತಲ್ ಬಸನಗೌಡ ಪರಿಹಾರ ವಿತರಣೆ.
LBS ನಗರದಲ್ಲಿ ಉಚಿತ ಆರೋಗ್ಯ ಶಿಬಿರ, ಜನರ ಆರೋಗ್ಯ ತಪಾಸಣೆ. ರಿಮ್ಸ್ ಆಸ್ಪತ್ರೆಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಗೆ ಆಗ್ರಹಿಸಿ ಮನವಿ. ಮತ್ತು ಚಿಕ್ಕಸುಗೂರಿನಲ್ಲಿ ನೇಪಾಳ ಮೂಲದ ವ್ಯಕ್ತಿ ನೇಣಿಗೆ ಬಲಿ. ಇಲ್ಲಿಗೆ ಮೆಗಾ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೆಗಾ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.